ಸಿನಿಮಾ ಒಂದು ಸ್ಪೋರ್ಟ್ಸ್ ಸ್ಟೋರಿ ಅಲ್ಲ. ಇದೊಂದು ಕಬಡ್ಡಿ ಮತ್ತು ಒಂದು ಕ್ರೈಮ್ ಮಿಕ್ಸ್ ಆಗಿರುವ ಇಂಟ್ರೆಸ್ಟ್ ಆಗಿರುವ ಒಂದು ಸಖತ್ ಮಲಯಾಳಂ ಇಂಡಸ್ಟ್ರಿಯ ಸಿನಿಮಾ. ಇವತ್ತು ನಾನು ನಿಮ್ಗಳಿಗೆ ಮತ್ತೊಂದು ಸಿನಿಮಾ ಪರಿಚಯ ಮಾಡಿಸ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಮಲಯಾಳಂ ಇಂಡಸ್ಟ್ರಿಯಿಂದ ಸುಮಾರಷ್ಟು ಸಿನಿಮಾಗಳು ಲೈನಪ್ ಅಲ್ಲಿ ಬಿಡುಗಡೆ ಆಗಿವೆ. ಸೊ ಅದರಲ್ಲಿ ಬಾಟ್ಲಿ ಎಂಬ ಒಂದು ಮತ್ತೊಂದು ಮಲಯಾಳಂ ಸಿನಿಮಾ OTTಗೆ ಕಾಲು ಕೂಡ ಇಟ್ಟಿದೆ. ಸೊ ಈ ಸಿನಿಮಾ ಎಷ್ಟು ಭಾಷೆಗಳಲ್ಲಿದೆ ಮತ್ತು ಇದು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಈ ಒಂದು ಸಿನಿಮಾ ನೋಡಬಹುದು ಅನ್ನೋದು ಇವತ್ತಿನ ಒಂದು ಮೂವಿ ರಿವ್ಯೂನಲ್ಲಿ ಸಂಪೂರ್ಣವಾಗಿ ನಿಮಗೆ ಈ ಒಂದು ಸಿನಿಮಾದ ಕಥೆಯಿಂದ ಕ್ಲೈಮ್ಯಾಕ್ಸ್ ವರೆಗೂ ಏನೇನೆಲ್ಲ ಆಗುತ್ತೆ, ಕತೆ ಹೇಗಿದೆ, ಪ್ರತಿಯೊಂದು ಪಾತ್ರಗಳು ಎಷ್ಟೆಲ್ಲ ಸ್ಕ್ರೀನ್ ಮೇಲೆ ಇಂಪ್ಯಾಕ್ಟ್ ಮಾಡಿವೆ ಅನ್ನೋದು ನಿಮಗೆ ರಿವ್ಯೂ ಮುಖಾಂತರ ಸಿನಿಮಾದ ಬಗ್ಗೆ ಅಪ್ಡೇಟ್ ಜೊತೆಗೆ ಸಿನಿಮಾದ ಇನ್ಫಾರ್ಮೇಶನ್ ಜೊತೆಗೆ ರಿವ್ಯೂ ಆ್ಯಂಡ್ ಅನಾಲಿಸಿಸ್ ಬ್ರೇಕ್ ಡೌನ್ ಮಾಡೋಣ ಈ ಒಂದು ಸಿನಿಮಾ ಕಥೆಯನ್ನು. ಸೊ ಸ್ನೇಹಿತರೆ, ಈ ಒಂದು ಸಿನಿಮಾ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿದುಕೊಳ್ಳಬೇಕಂದ್ರೂ ಆಸೆ ಅಥವಾ ಇಂಟ್ರೆಸ್ಟ್ ಇದ್ರೆ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಏಕೆಂದರೆ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ಸಿನಿಮಾಗಳ ಮಾಹಿತಿ ಯಾವುದು ನಿಮಗೆ ಸಿಗಬೇಕೆಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕಾಗುತ್ತದೆ. ಸೊ ಹಾಗೆ ಈ ಒಂದು ಸಿನಿಮಾದ ಕತೆ ಬಗ್ಗೆ ಆಗುವುದು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಈ ಒಂದು ಸಿನಿಮಾ ನೋಡಿದ ಮೇಲೆ ನಿಮಗೆ ಮೊದಲೇ ಅರ್ಥ ಆಗುತ್ತದೆ, ಇದೊಂದು ಸ್ಪೋರ್ಟ್ಸ್ ಸ್ಟೋರಿ ಸಿನಿಮಾ ಅಲ್ಲ. ಇದೊಂದು ಕಬಡ್ಡಿ ಪ್ಲೇಯರ್ಸ್ನ ಜೀವನದಲ್ಲಿ ನಡೆಯುವಂಥ ಒಂದು ಒಳ್ಳೆ ಕ್ರೈಮ್ ವರ್ಲ್ಡ್ ಅಂಡರ್ ವರ್ಲ್ಡ್ಗೆ ಎಂಟ್ರಿ ಕೊಡುವಂಥ ಒಂದು ಸಿನಿಮಾ. ಈ ಸಿನಿಮಾದಲ್ಲಿ ನಿಮಗೆ ಫ್ರೆಂಡ್ಶಿಪ್ ಅನ್ನು ಪರಿಚಯ ಮಾಡಿಸ್ತಾರೆ, ಲವ್ ಕೂಡ ಪರಿಚಯ ಮಾಡಿಸ್ತಾರೆ, ಅದರ ಜೊತೆಗೆ ಮಾಸ್ ಅಂಡರ್ ವರ್ಲ್ಡ್ ಕೂಡ ನಿಮಗೆ ಪರಿಚಯ ಕೂಡ ಮಾಡಿಸ್ತಾರೆ ಸಿನಿಮಾದ ಡೈರೆಕ್ಟರ್ ಅವರು. ಅಷ್ಟಕ್ಕೂ ಈ ಒಂದು ಸಿನಿಮಾ ಸ್ಪೋರ್ಟ್ಸ್ ಸಾಧಾರಣ ಸಿನಿಮಾವಲ್ಲ. ಇದೊಂದು ಕಬಡ್ಡಿ ಆಡುವಂಥ ವ್ಯಕ್ತಿಗಳ ಜೀವನದಲ್ಲಿ ನಡೆಯುವಂಥ ಒಂದು ಒಳ್ಳೆ ಘಟನೆ ಯಾವುದು, ಒಂದಿಷ್ಟು ಅಂಡರ್ ವರ್ಲ್ಡ್ ಪರಿಚಯ ಮಾಡುವಂಥ ಸಿನಿಮಾದ ಕತೆ. ಸೊ ಬಾಟ್ಲಿ ಸ್ಟೋರಿ ನಡೆಯೋದು 4 ಕಬಡ್ಡಿ ಪ್ಲೇಯರ್ಸ್ ನಿಂದ ಸ್ಟಾರ್ಟ್ ಆಗುತ್ತದೆ ಈ ಸಿನಿಮಾದ ಕತೆ. ಇವು 4 ವ್ಯಕ್ತಿಗಳು ಸಿನಿಮಾ ಸ್ಟಾರ್ಟ್ ಅಲ್ಲಿ ತೋರಿಸ್ತಾರೆ. ಇವರು ಸಾಧಾರಣ ಬದುಕು ಬಾಳುತ್ತಿದ್ದಾರೆ, ಆದ್ರೆ ಇವರಿಗೆ ಒಂದು ಡ್ರೀಮ್ ಇರುತ್ತೆ, ಕಬಡ್ಡಿ ಚಾಂಪಿಯನ್ಸ್ ಆಗ್ಬೇಕಂತ. ಸೊ ಅದೇ ರೀತಿ ಕೂಡ ಎಲ್ಲ ಮ್ಯಾಚ್ಗಳಲ್ಲಿ ಆಗ್ಬೋದು, ಎಲ್ಲ ಪಂದ್ಯಗಳಲ್ಲಿ ಇವರು ತಮ್ಮದೇ ಆದಂಥ ಒಂದು ಗೆಲುವು ಸಾಧನೆ ಕೂಡ ಮಾಡ್ತಾರೆ ಸಿನಿಮಾಗಳಲ್ಲಿ. ಸೊ ಹಾಗೆ ಎಲ್ಲವೂ ಕೂಡ ಒಳ್ಳೆ ಒಂದು ಸರಿಯಾದ ನಡೆಯುವಂಥ ಒಂದು ಟೈಮಿನಲ್ಲಿ ಅವರ ಲೈಫಲ್ಲಿ ಒಂದಿಷ್ಟು ಪ್ರಾಬ್ಲಮ್ಸ್ಗಳು, ಒಂದಿಷ್ಟು ಡೇಂಜರಸ್ ವ್ಯಕ್ತಿಗಳ ಪರಿಚಯ ಆದಾಗ ಅದು ಹೇಗೆ, ಅದು ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನೋಡೋಣ. ಸೊ ಅವರು ಗ್ರೌಂಡಲ್ಲಿ ಮಾತ್ರನೇ ಚಾಂಪಿಯನ್ಸ್ ಆಗಿರುತ್ತಾರೆ, ಆದರೆ ಆ ಗ್ರೌಂಡ್ ಬಿಟ್ಟು ಆಚೆಗೆ ಬಂದರೆ ಅವರ ಲೈಫ್ ತುಂಬಾನೇ ಕಷ್ಟಕರವಾಗಿರುತ್ತದೆ. ಪ್ರತಿಯೊಬ್ಬರ ಲೈಫ್ ಒಬ್ಬರು ಡಿಫ್ರೆಂಟ್ ಆಗಿನೇ ಇರುತ್ತೆ. ಬೇರೆಯೊಬ್ಬರು ಜೀವನ ಮಾಡೋಕ್ಕೋಸ್ಕರ ಬೇರೆ ಬೇರೆ ಪಾರ್ಟ್ ಟೈಮ್ ಜಾಬ್ ಆಗುವುದು, ಸಣ್ಣ ಪುಟ್ಟ ಕೆಲಸ ಕೂಡ ಮಾಡಿ ಹೆಂಗೋ ತಾವು ತಮ್ಮ ಫ್ಯಾಮಿಲಿಯನ್ನು ಕೂಡ ನೋಡಿಕೊಳ್ತಿರ್ತಾರೆ. ಆದರೆ ಎಲ್ಲರದು ಒಂದೇ ಡ್ರೀಮ್, ದೊಡ್ಡ ಟೀಮ್ ಮಾಡಬೇಕು, ಆ ಒಂದು ಟೀಮ್ ನ್ಯಾಷನಲ್ ಲೆವೆಲ್ಗೆ ಆಡ್ಬೇಕಂತ ಕನಸು ಕೂಡ ಕಟ್ಟಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಆದರೆ ರಿಯಲ್ ಲೈಫಲ್ಲಿ ಅದು ಬೇರೆ ರೀತಿನೇ ತಿರುವು ಪಡೆದುಕೊಳ್ಳುತ್ತದೆ. ಯಾಕಂದರೆ ಇವರು ಅನ್ಕೊಳ್ಳೋದೇ ಒಂದು, ಅಲ್ಲಿ ಆಗೋದೇ ಇನ್ನೊಂದು. ಸೊ ಇಲ್ಲಿ ಕೂಡ ಪ್ರಮುಖವಾಗಿ ನಮಗೆ ಮತ್ತೊಂದು ಹಾರ್ಟ್ ಟಚಿಂಗ್ ಸೀನ್ಸ್ಗಳು ಯಾವ ಅಂದರೆ ಇದರಲ್ಲಿ ಬರುವಂಥ ಫ್ರೆಂಡ್ಶಿಪ್. ಹೌದು, ಫ್ರೆಂಡ್ಶಿಪ್ ಸೀನ್ ಆಗೋದು, ಫ್ರೆಂಡ್ಶಿಪ್ನ ಕತೆ ತುಂಬಾನೇ ಸ್ಟ್ರಾಂಗ್ ಇದೆ. ಈ 4 ವ್ಯಕ್ತಿಗಳು ಪ್ರಾಣಕ್ಕೆ ಪ್ರಾಣ ಕೊಡುವಂಥ ಸ್ನೇಹಿತರಾಗಿರ್ತಾರೆ, ಆದರೆ ಅವರ ಮಧ್ಯದಲ್ಲಿ ದ್ವೇಷ ಉಂಟಾದಾಗ ಅದು ಬೇರೆ ರೀತಿ, ಬೇರೆ ಹಂತಕ್ಕೆ ಡೇಂಜರಸ್ ಗ್ಯಾಂಗ್ಸ್ಟರ್ ಆಗಿ 4 ಜನ ಬದಲಾಗ್ತಾರೆ. ಸೊ ಅದು ಕೂಡ ತುಂಬ ಚೆನ್ನಾಗಿ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೊ ಆದರೆ ರಿವೆಂಜ್ ಅಂತ ಬಂದಾಗ ಈ ಸಿನಿಮಾ ಸ್ಟೋರಿ ಬೇರೆ ಹಂತಕ್ಕೆ ಹೋಗುತ್ತೆ ಅಂತ ಹೇಳಿದೆ. ಸೊ ಅದು ಹೇಗೆ ಹೋಗುತ್ತೆ, ಆ ಹೋಗಲು ಕಾರಣ ಏನು, ಆ ಪ್ರಾಬ್ಲಮ್ಸ್ ಬಂದಾಗ ಹೇಗೆ ಎಲ್ಲರೂ ಬೇರೆ ಬೇರೆ ಆಗ್ತಾರೆ, ತಮ್ಮ ಡ್ರೀಮ್ ಕಬಡ್ಡಿ ಚಾಂಪಿಯನ್ಸ್ ಟೀಮ್ ಅದು ಎಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಇವಾಗ.
ಹಾಗೆ ನಮ್ಮ ಹೀರೋ ಪಾತ್ರ ಬಗ್ಗೆ ಕೂಡ ಮಾತನಾಡಬೇಕು. ಏಕೆಂದರೆ ಹೀರೋ ಪಾತ್ರ ಬಂದಾಗ ನಾನು ಮುಂಚೆನೇ ಹೇಳಿದೆ, ಇದರಲ್ಲಿ ಸಿಂಪಲ್ ಪ್ಲೇಯರ್ ಇರ್ತಾನೆ ನಮ್ಮ ಹೀರೋ. ಆದರೆ ಇವನು ಪ್ರಾಬ್ಲಮ್ಸ್ಗ ಬಂದಾಗ ಡೇಂಜರಸ್ ಪರ್ಸನ್ ಆಗಿ ಕೂಡ ಚೇಂಜ್ ಕೂಡ ಆಗ್ತಿರ್ತಾನೆ. ಆದರೆ ಎಲ್ಲವನ್ನು ಕೂಡ ತನ್ನಲ್ಲಿನೇ ಮುಚ್ಚಿಟ್ಕೊಂಡು ಕಬಡ್ಡಿನೇ ಜೀವ, ಕಬಡ್ಡಿನೇ ಸರ್ವಸ್ವ ಎಂದು ಬದುಕು ಕೂಡ ಮಾಡ್ತಾನೆ. ಸೊ ಆದರೆ ಈ ಸಿನಿಮಾದಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಇವರು ಪ್ರತಿಯೊಂದೊಂದು ಸೀನ್ ಕೂಡ ರಿಯಲಿಸ್ಟಿಕ್ ಆಗಿನೇ ತೋರ್ಸಕ್ಕೆ ಹೋಗಿದ್ದಾರೆ. ಅದು ಕೂಡ ಸಖತ್ತಾಗಿನೇ ವರ್ಕ್ ಆಗಿದೆ ಸಿನಿಮಾದಲ್ಲಿ. ಹಾಗೆ ಇದರಲ್ಲಿ ಒಂದಿಷ್ಟು ಸೀನ್ಸ್ ಬಂದಾಗ ಆಕ್ಷನ್ ಆಗ್ಬೋದು, ಲವ್ ಸೀನ್, ಫ್ರೆಂಡ್ಶಿಪ್ ಬಂದಾಗ ಒಂದು ಹೈ ಕ್ವಾಲಿಟಿಯ ಫೀಲ್ ನಿಮ್ಮಲ್ಲಿನೇ ಹುಟ್ಟಿಸುತ್ತದೆ. ಅಷ್ಟು ಚೆನ್ನಾಗಿ ಕತೆ ಹೇಳುವಂಥ ರೀತಿ, ಫ್ರೆಂಡ್ಶಿಪ್ ಎಲಿಮೆಂಟ್ ಬಂದಾಗ ಆ ಒಂದು ಗ್ರ್ಯಾಪ್ ಆಗೋದು, ಆ ಒಂದು ಫೀಲ್ ನಿಮ್ಮನ್ನು ತುಂಬಾನೇ ಹಾರ್ಟ್ ಟಚಿಂಗ್ ಮಾಡುತ್ತದೆ ಸ್ನೇಹಿತರೆ. ಸೊ ಹಾಗೆ ಈ ಒಂದು ಸಿನಿಮಾದ ಕ್ರೈಮ್ ಆ್ಯಂಗಲ್ಗೆ ಬಂದಾಗ ಅಲ್ಲಿ ಬಂದಮೇಲೆ ಮೂವಿ ತುಂಬಾನೇ ಡಾರ್ಕ್ ಆಗಿ ಹೋಗುತ್ತದೆ. ಏಕೆಂದರೆ ಪ್ರತಿಯೊಂದೊಂದು ಆ್ಯಂಗಲ್ ಚೇಂಜ್ ಆದಾಗ ಕತೆ ಕೂಡ ಬದಲಾಗುತ್ತದೆ. ಏಕೆಂದರೆ ಸ್ಟಾರ್ಟ್ ನಾವು ಮೊದಲು ಪರಿಚಯ ಮಾಡಿಸೋದು ಫ್ರೆಂಡ್ಶಿಪ್, ಅವ್ರು ಏನು ಮಾಡ್ತಾರೆ, ಏನು ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಸಿನಿಮಾದಲ್ಲಿ ಸ್ವಲ್ಪ ಹೊತ್ತಲ್ಲಿ ತೋರಿಸ್ತಾರೆ. ಬಟ್ ಫಸ್ಟ್ ಹಾಫ್ ಇನ್ನು ಎಂಡ್ ಆಗಿರಲ್ಲ. ಅಷ್ಟರಲ್ಲಿ ಅವರು ಅವ್ರ ಮಧ್ಯದಲ್ಲಿ ಸ್ವಲ್ಪ ಮುನಿಸು, ಸ್ವಲ್ಪ ದ್ವೇಷ, ಅನುಮಾನ ಕೂಡ ಹುಟ್ಟು ಹಾಕುತ್ತೆ ಸಿನಿಮಾದ ಕಥೆಯಲ್ಲಿ. ಸೊ ಅಲ್ಲಿ ಅವ್ರ ಮಧ್ಯದಲ್ಲಿ ಫೈಟ್ ಸೀನ್ಸ್ ಬಂದಾಗ ಬೇರೆ ರೀತಿ ನಿಮ್ಮಲ್ಲಿನೇ ಟೆನ್ಷನ್ ಬಿಲ್ಡ್ ಮಾಡ್ತಾರೆ. ಯಾಕಂದ್ರೆ 4 ಜನ ಪ್ರಾಣಕ್ಕೆ ಪ್ರಾಣ ಕೊಡುವಂತ ಸ್ನೇಹಿತರು ಅವ್ರ ಮಧ್ಯದಲ್ಲಿ ಆ ಒಂದು ಕೋಪ ಬಂದಾಗ ಅದು ಹೇಗೆ ರಿವೆಂಜ್ ಆಗುತ್ತೆ ಮತ್ತು ಅದು ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ, ಆ 4 ಜನ ಯಾವ ರೀತಿ ಹಾಳಾಗ್ತಾರೆ ಮತ್ತು ಅದು ಪ್ರತಿಯೊಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋಗಿ ಅಂಡರ್ ವರ್ಲ್ಡ್ ಅನ್ನು ಪರಿಚಯ ಮಾಡ್ಕೋತಾರೆ ಅಂತ ಕೂಡ ತುಂಬಾ ಚೆನ್ನಾಗಿನೇ ಕಥೆಯಲ್ಲಿ ಹೇಳಿದ್ದಾರೆ. ಆ ಕತೆ ಕೂಡ ಸಖತ್ತಾಗಿನೇ ವರ್ಕ್ ಕೂಡ ಆಗಿದೆ. ಸೊ ಹಾಗೆ ಮಿಡಲಲ್ಲಿ ಟ್ವಿಸ್ಟ್ಗಳು ಎದುರಾದಾಗ ಫ್ರೆಂಡ್ಶಿಪ್ ಕೂಡ ನುಚ್ಚು ನೂರಾಗುತ್ತದೆ. ಏಕೆಂದರೆ ಪ್ರಾಬ್ಲಮ್ಸ್ ಬಂದಾಗ 4 ಜನ ಕೂತು ಸರಿಯಾಗಿ ಮಾತಾಡಿದ್ರೆ ಸಾಲ್ವ್ ಆಗೇ ಆಗುತ್ತದೆ. ಸೊ ಸಿನಿಮಾದಲ್ಲಿ ಇವರು ಏನೇನೋ ತೋರ್ಸಕ್ಕೆ ಹೋಗಿದ್ದಾರೆ, ಬಟ್ ಅದು ಕೂಡ ವರ್ಕ್ ಆಗಿದೆ. ಬಟ್ ಆದರೆ ಅದು ಪೂರ್ತಿನೇ ಕ್ಲಾರಿಟಿ ಕೊಟ್ಟಿಲ್ಲ. ಅನುಮಾನ ಆಗ್ಬೋದು, ಯಾವ ಒಂದು ರೀಸನ್ಗೆ ಅವರು ಅನುಮಾನ ಪಟ್ಟರು, ಅದು ಏಕೆ ಆಯಿತು ಅನ್ನೋದು ಇವರು ಕ್ವಶನ್ಗೆ ಆನ್ಸರೇ ಕೊಟ್ಟಿಲ್ಲ ಸಿನಿಮಾ ನೋಡುವಾಗ. ಸೊ ಅದು ಬಿಟ್ಟರೆ ಸಿನಿಮಾ ಬೇರೆ ಲೆವೆಲಲ್ಲಿ ಹೋಗುತ್ತದೆ. ಹಾಗೆ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಾಗ ನೀವು ಪ್ರತಿಯೊಂದೊಂದು ಸಿನಿಮಾಗಳಲ್ಲಿ ನೀವು ಮುಂಚೆನೆ ಒಂದಿಷ್ಟು ಕ್ಲೈಮ್ಯಾಕ್ಸ್ಗಳನ್ನು ಯೋಚನೆ ಮಾಡಿರ್ತಾರ. ಈ ಸಿನಿಮಾ ಹೀಗೆ ಎಂಡ್ ಆಗುತ್ತೆ, ಆ ಸಿನಿಮಾ ಇದೇ ರೀತಿ ಎಂಡ್ ಆಗುತ್ತೆ ಅಂತ. ಬಟ್ ಆದರೆ ನೀವು ಈ ಸಿನಿಮಾದಲ್ಲಿ ಏನು ಮುಂಚೆನೆ ಅಡ್ವಾನ್ಸ್ ಆಗಿ ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ. ಏಕೆಂದರೆ ನೀವು ಅನ್ಕೊಳ್ಳೋದೇ ಒಂದು ಟ್ವಿಸ್ಟ್ ಅಲ್ಲಿ ತುಂಬಾನೇ ಬರುತ್ತವೆ. ಆ ಒಂದು ಟ್ವಿಸ್ಟ್ಗಳನ್ನು ದಾಟಿ ಸಿನಿಮಾ ಕ್ಲೈಮ್ಯಾಕ್ಸಲ್ಲಿ ಎಂಡ್ ಮಾಡ್ತಾರಲ್ಲ, ಅದು ಕೂಡ ಅಮೇಝಿಂಗ್ ಸೀನ್ಗಳು, ಅಮೇಝಿಂಗ್ ಕ್ರಿಯೇಟಿವಿಟಿ. ಏಕೆಂದರೆ ಅಂಥ ಒಂದು ಕ್ರಿಯೇಟಿವಿಟಿ ನಾನು ನೋಡಿಲ್ಲ. ಅಷ್ಟು ಚೆನ್ನಾಗಿನೇ ಎಂಡ್ ಮಾಡ್ತಾರೆ ಕ್ಲೈಮ್ಯಾಕ್ಸ್ ಸೀನ್ ಬಂದಾಗ. ಅಲ್ಲಿ ಇರುವಂಥ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಕೂಡ ಮಾಡ್ತಾರೆ. ಅದು ಕೂಡ ಚೆನ್ನಾಗಿನೇ ವರ್ಕ್ ಆಗಿದೆ ಸಿನಿಮಾಗಳಲ್ಲಿ. ಹಾಗೆ ಈ ಸಿನಿಮಾದ ಮತ್ತೊಂದು ಹೇಳಬೇಕಂದ್ರೆ ಈ ಸಿನಿಮಾ ಕನ್ನಡ ಡಬ್ಬಿಂಗ್ ತುಂಬ ಕ್ಲಿಯರ್ ಆಗಿದೆ. ಮತ್ತೆ ಪ್ರತಿಯೊಂದೊಂದು ಮಾತು ಕೂಡ ಸ್ಪಷ್ಟಕವಾಗಿನೇ ಕೇಳುತ್ತದೆ. ಏಕೆಂದರೆ ಸುಮಾರಷ್ಟು ಸಿನಿಮಾಗಳಲ್ಲಿ ಲಿಪ್ಸಿಂಗ್ಗೆ ಮ್ಯಾಚ್ ಆಗಲ್ಲ, ಬಟ್ ಕನ್ನಡ ಡಬ್ಬಿಂಗ್ ಮಾಡ್ತಾರೆ. ಇವರು ಹಂಗಿಲ್ಲ. ಮಲಯಾಳಂ ಇಂಡಸ್ಟ್ರಿಯಿಂದ ದೊಡ್ಡ ಬಜೆಟ್ನಲ್ಲಿ ಸಿನಿಮಾ ರೆಡಿ ಆದರೂ ಕೂಡ ಪ್ರತಿ ಒಂದೊಂದು ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು, ತೋರಿಸುವಂಥ ಪಾತ್ರಗಳ ಪರಿಚಯ ಆಗ್ಬೋದು, ಕತೆ ಹೇಳುವಂಥ ರೀತಿ ಸೆಟ್ ಆಗೋದು ಹೈ ಕ್ವಾಲಿಟಿಯಲ್ಲಿನೇ ಬಿಲ್ಡ್ ಮಾಡ್ತಾರೆ. ಅಂಥ ಕತೆಗಳನ್ನ ಮಾತ್ರ ಅವರು ಆಯ್ಕೆ ಮಾಡ್ಕೊಂಡು ಸಿನಿಮಾ ಮಾಡ್ತಾರೆ. ಅದು ಕೂಡ ಬೇರೆ ಲೆವೆಲಲ್ಲಿ ಥಿಂಕಿಂಗ್ ಅಂತ ಹೇಳಬಹುದು. ಸೊ ಕೊನೆಯದಾಗಿ ಒಂದು ಮಾತಲ್ಲಿ ಹೇಳಬೇಕಂದ್ರೆ ಈ ಸಿನಿಮಾ ಒಂದು ಸ್ಪೋರ್ಟ್ಸ್ ಗ್ಯಾಂಗ್ಸ್ಟರ್ ಮಿಕ್ಸ್ ಆಗಿರುವ ಒಂದು ಸಖತ್ ಫ್ರೆಂಡ್ಶಿಪ್ ಆ್ಯಂಡ್ ಲವ್ ಸೀನ್ ಇರುವಂಥ ಒಂದು ಕಂಪ್ಲೀಟ್ ಪ್ಯಾಕೇಜಿಂಗ್ ಸಿನಿಮಾ. ಸೊ ಇದು ಆಗಿತ್ತು ಬ್ಯಾಟ್ಲಿ ಎಂಬ ಒಂದು ಕನ್ನಡ ಡಬ್ಬಿಂಗ್ ಮೂವಿ ರಿವ್ಯೂ ವಿಡಿಯೋ. ಸೊ ಕಂಟೆಂಟ್ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ